ಮಕ್ಕಳಿಗೆ ಶೀತ ನೆಗಡಿ ಆದಾಗ ರಸಂ ತಿನ್ನಿ, ಕಷಾಯ ಕುಡೀರಿ ಅಂದರೆ ಮಾಡ್ತಾರಾ? ಮಾಡಲ್ಲ. ದೋಸೆ ಬೇಕು ಅಂತಾರೆ. ದೋಸೆ ಭಾಳ ಪ್ರಿಯ ಅಲ್ವಾ? ಆ ದೋಸೆಗೇ ರಸಂ ಬೆನಿಫಿಟ್ಸ್ ಹಾಕ್ಬಿಟ್ರೆ ಹೇಗಿರುತ್ತಲ್ವಾ? ಮಕ್ಕಳೇನು ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಈ ರಸಂ ದೋಸೆ ಮಾಡಿ ನಿಮ್ಮ ಮನೆ ಅಡುಗೆ ಲಿಸ್ಟ್ನಲ್ಲಿ ಪರ್ಮನೆಂಟ್ ಆಗಿರುತ್ತೆ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ರಸಂ ದೋಸೆ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ದೋಸೆ ಅಕ್ಕಿ ಅಂದರೆ ರಾ ರೈಸ್ ತಗೊಳ್ಳಿ. ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಇಡ್ಲಿ ಅಕ್ಕಿ. ಈಗ 2 ಕಪ್ಪಿನಷ್ಟು ಅಕ್ಕಿ ತೊಗೊಂಡಾದ್ಮೇಲೆ ಅದೇ ಕಪ್ಪಿನಲ್ಲಿ ಬರೀ 1/4 ಕಪ್ಪಿನಷ್ಟು ಉದ್ದಿನಬೇಳೆ ತೊಗೊಂಡು ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಮಿನಿಮಮ್ 3 ಗಂಟೆ ನೆನೆಸಿದ್ರೆ ಸಾಕು. ಇಲ್ಲ ನೀವು ಜಾಸ್ತಿ ಹೊತ್ತು ಓವರ್ನೈಟ್ ನೆನೆಸಿದ್ರೂ ಪರವಾಗಿಲ್ಲ, ಅಂದರೆ ಮಿನಿಮಮ್ 3 ಗಂಟೆ ನೆನೆಯಲೇಬೇಕು. ನೆಂದಾದಮೇಲೆ ಇದನ್ನ ಚೆನ್ನಾಗಿ ರುಬ್ಬೋಣ. ಎಷ್ಟು ನೈಸಾಗಿ ರುಬ್ಬಕ್ಕೆ ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಬಿ. ಏನಕ್ಕೆ ರಾ ರೈಸು ಮತ್ತು ಇಡ್ಲಿ ರೈಸ್ ಎರಡೂ ಮಿಕ್ಸ್ ಮಾಡಿದ್ದೀನಿ ಅಂತಂದರೆ ಇದು ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ. ಈ ದೋಸೆ, ಇಡ್ಲಿ ರೈಸು ಹಾಗೆ ರಾ ರೈಸ್ ಎರಡೂ ಹಾಕಿದಾಗ ಅದು ಟೆಕ್ಸ್ಚರು, ಟೇಸ್ಟು ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಈಗ ಚೆನ್ನಾಗಿ ತೊಳೆದ್ಬಿಟ್ಟು ನೆಂದಿರೋ ಅಂಥ ಅಕ್ಕಿನ ನೀರನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಫ್ರೆಶ್ ನೀರನ್ನ ಹಾಕಿ ಇದನ್ನ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೈಸಾಗಿರಬೇಕು, ಒಂದು ಸ್ವಲ್ಪನೂ ತರ್ತರಿಯಾಗಿರಬಾರ್ದು, ಅಷ್ಟು ನೈಸಾಗಿ ರುಬ್ಕೊಂಡು ಇದನ್ನು ಹುಳಿ ಬರೋದಕ್ಕೆ ಬಿಡಬೇಕಾಗತ್ತೆ. ಏನು ಮುಖ್ಯ ಅಂತಂದರೆ ಇದನ್ನು ಜಾಸ್ತಿ ಹುಳಿ ಬರಬಾರ್ದು. 2 ಗಂಟೆ ಅಥವಾ ಮ್ಯಾಕ್ಸಿಮಮ್ 4 ಗಂಟೆ. ಚಳಿಗಾಲದಲ್ಲಿ ಬೆಂಗಳೂರಿನ ವಾತಾವರಣದಲ್ಲಿ ಅಂತಂದರೆ ಇದನ್ನು ಓವರ್ನೈಟ್ ಬಿಡಬಹುದು. ಆದರೆ ನೋಡ್ಕೊಳ್ಳಿ, ಇದು ಜಾಸ್ತಿ ಮಾಮೂಲಿ ದೋಸೆ ಥರ ಜಾಸ್ತಿ ಹುಳಿ ಬರಬಾರ್ದು. ಈಗ ನೋಡಿ, 3 ಗಂಟೆ ಆದಮೇಲೆ ದೋಸೆ ಸ್ವಲ್ಪ ಹುಳಿ ಬಂದಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕಿ, ಇದಕ್ಕೆ ರಸಂ ದೋಸೆ ಬೆನಿಫಿಟ್ಸ್ ಬರಬೇಕು ಅಂದರೆ ಒಂದು ಮಸಾಲೆ ಪುಡಿ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಎಲ್ಲ ರಸಮಿಗೆ ಹಾಕುವಂಥ ಪದಾರ್ಥಗಳೇ. ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಒಣಶುಂಠಿ ಪುಡಿ ತೊಗೊಂಡಿದ್ದೀನಿ, ಲಾಸ್ಟಿಗೆ ಹಾಕೋಣ. ಈಗ ಹಾಕಿಬಿಟ್ರೆ ಸೀದು ಹೋಗ್ಬಿಡುತ್ತೆ. ಹಾಗೆಯೇ ಒಂದು 8 ಲವಂಗನ ಎಲ್ಲ ಹಾಕಿಬಿಟ್ಟು ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಇಲ್ಲಿವರೆಗೆ ಹುರಿಬೇಕಾಗುತ್ತೆ ಅಂತಂದರೆ ಇದು ಘಮ ಘಮ ಅಂತ ಸುವಾಸನೆ ಬರಬೇಕು. ಮಾಡಬೇಕಾದ್ರೆ ಕಷಾಯದ ಸ್ಮೆಲ್ ಬರುತ್ತೆ, ರಸಂ ಪುಡಿ ತಿಳಿಸಾರಿನ ಸ್ಮೆಲ್ ಬರುತ್ತೆ, ಅಷ್ಟು ಘಮ ಘಮ ಅಂತ ಬರುತ್ತೆ. ಒಂದು ಸಾರಿ ಘಮ ಘಮ ಅಂತ ಸುವಾಸನೆ ಬಂದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಲಾಸ್ಟಿಗೆ ಒಣಶುಂಠಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಒಣಶುಂಠಿ ಪುಡಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಒಣಶುಂಠಿನ ಹಾಕ್ಬಿಟ್ಟು ಮಿಕ್ಕ ಪದಾರ್ಥಗಳೊಂದಿಗೆ ಸ್ಲೋ ಫ್ಲೇಮಲ್ಲಿ ಇದನ್ನ ಹುರ್ಕೊಂಡು ಅದನ್ನ ಪುಡಿ ಮಾಡ್ಕೊಳ್ಳೋದು ಅಷ್ಟೇ. ಈಗ ಹುರಿದಂಥ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಕಷಾಯ ಪುಡಿ ಥರ ಘಮ ಘಮ ಅಂತ ಸುವಾಸನೆ ಬರ್ತಾಯಿದೆ. ಇದನ್ನು ನೀರಿಗೆ ಹಾಕ್ಕೊಂಡು ಕುದಿಸ್ಬಿಟ್ರೆ ಅದು ಕಷಾಯ ಆಗೋಗ್ಬಿಡುತ್ತೆ ಅಷ್ಟೇ. ಈಗ ಆ ಪುಡಿನ ನಾವು ರುಬ್ಕೊಂಡಂಥ ಹಿಟ್ಟಿಗೆ ಸೇರಿಸಿದ್ದೀನಿ. ಆ ಹಿಟ್ಟು, ಉಪ್ಪು, ಈ ಕಷಾಯ ಪುಡಿ ಅಥವಾ ರಸಂ ಪುಡಿ, ತಿಳಿಸಾರಿನ ಪುಡಿನ ಇಲ್ಲಿ ಸೇರಿಸ್ಬಿಟ್ಟು ಇದಕ್ಕೆ ನಾನಿಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಸೇರಿಸಿದರೆ ಈ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ. ಯಾಕೆ, ಜಾಸ್ತಿ ಹುಳಿ ಬರ್ಸಿಲ್ಲ ಅಲ್ವಾ? ಹಾಗಾಗಿ ಇದನ್ನು ಸಾಫ್ಟಾಗಿ ಮಾಡೋದಕ್ಕೆ ನಾನಿವತ್ತು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಡೋಣ. ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ. ರಸಮಿಗೆ, ತಿಳಿಸಾರಿಗೆ ಹಾಕೋಂಥ ಪದಾರ್ಥಗಳನ್ನೆಲ್ಲ ಹಾಕಿದ್ವಿ, ಆದರೆ ರಸಮು ತಿಳಿಸಾರು ಮಾಡ್ತಾ ಇಲ್ಲ, ದೋಸೆ ಮಾಡ್ತಾಯಿದ್ವಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮಕ್ಕಳೇನು ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ಈ ಒಗ್ಗರಣೆನ ಈ ದೋಸೆ ಹಿಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರಸಂ ದೋಸೆ ಹಿಟ್ಟು ರೆಡಿ. ಈ ಒಗ್ಗರಣೆ ಏನಕ್ಕೆ ಹಾಕಬೇಕು ಅಂದರೆ ರುಚಿ ಚೆನ್ನಾಗಿ ಬರುತ್ತೆ. ಹಾಗೆ ಈ ಎಣ್ಣೆನ ಈ ಹಿಟ್ಟಿಗೆ ಸೇರಿಸಿದರೆ ಈ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ. ತೆಂಗಿನ ತುರಿ, ಈ ಒಗ್ಗರಣೆ ಎಲ್ಲ ಈ ದೋಸೆನ ಸಾಫ್ಟಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನೀರು ದೋಸೆ ಮಾಡ್ತೀವಿ ನೋಡಿ, ಆ ದೋಸೆ ಕನ್ಸಿಸ್ಟೆನ್ಸಿನಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಆ ಹಿಟ್ಟು ರೆಡಿಯಾಗಿದೆ, ತೆಳ್ಳಗೆ ರೆಡಿಯಾಗಿದೆ. ಇಲ್ಲಿ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆನ ಸೋಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ನಾವು ನೀರು ದೋಸೆ ಹಾಕ್ತೀವಲ್ಲ ಅದೇ ರೀತಿ ಹಾಕೋದಷ್ಟೇ. ನೀರು ದೋಸೆ, ರವೆ ದೋಸೆನ ಇದೇ ರೀತಿ ಅಲ್ವಾ, ಅದೇ ರೀತಿ ಹಾಕಿಬಿಟ್ಟು ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದು. ಹಾಕಬೇಕಾದ್ರೆ ಹೈ ಫ್ಲೇಮ್, ಕಾವಲಿ ಚೆನ್ನಾಗಿ ಬಿಸಿ ಇರಬೇಕು, ಆಗಲೇ ಈ ದೋಸೆ ತೂತ ಬರುತ್ತೆ. ಹಾಕಿದ ಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಬೇಯಿಸಿ. ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಬೇಗ ತವಾದಿಂದ ತೆಗೀರಿ. ಕ್ರಿಸ್ಪಿಯಾಗಿ ಬೇಕು ಅಂದರೆ ಲೋ ಫ್ಲೇಮಲ್ಲಿ ಜಾಸ್ತಿ ಹೊತ್ತು ಬೇಯಿಸಿದರೆ ಕ್ರಿಸ್ಪಿಯಾಗಿ ಖಂಡಿತವಾಗ್ಲೂ ಸೂಪರಾಗಿ ಬರುತ್ತೆ ಈ ದೋಸೆ. ಈಗ ನೋಡಿದರೆ ಅದ್ಭುತವಾದಂತಹ ರಸಂ ದೋಸೆ ರೆಡಿಯಾಗಿದೆ. ಬಾಯಿಗೆ ರುಚಿ, ಆರೋಗ್ಯಕರವಾದಂಥ ರಸಂ ದೋಸೆನ ಖಂಡಿತವಾಗ್ಲೂ ಮಾಡಿ. ಒಂದು ದೋಸೆ ತಿಂದಮೇಲೆ ಯಾವ ರೀತಿ ಫೀಲಿಂಗ್ ಬರುತ್ತೆ ಅಂದರೆ ಗಂಟ್ಲಲ್ಲಿ ಆ ಕಷಾಯ ಕುಡಿದಾಗ, ರಸಮ್ಮು, ತಿಳಿಸಾರು ಕುಡಿದಾಗ ಫೀಲಿಂಗ್ ಬರುತ್ತೆ ನೋಡಿ, ಅದೇ ಫೀಲಿಂಗು ಈ ದೋಸೆ ತಿಂದಮೇಲೆ ಬರುತ್ತೆ. ಈ ಪ್ರಮಾಣನ ರಸಂ ಪುಡಿಯ ಕಷಾಯ ಪುಡಿ ಮಾಡಿ ತೋರಿಸಿದ್ನಲ್ಲ, ಆ ಪ್ರಮಾಣನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅಂದರೆ ಮೆಣಸನ್ನು ಕಡಿಮೆ ಮಾಡಬಹುದು, ಡ್ರೈ ಜಿಂಜರ್ ಪೌಡರ್ನ ಕಡಿಮೆ ಮಾಡಬಹುದು. ನೋಡಿಕೊಂಡು ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಒಂದು ಸ್ಟ್ಯಾಂಡರ್ಡ್ ಪ್ರಮಾಣನ ತೋರಿಸಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ
ಕೊಡಲಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬೈ ಬೈ. ಸಿ ಯು.